ಡಿ ಕೆ ಶಿವಕುಮಾರ್ ಅವರು ಈ ಕಡೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಪ್ರಯತ್ನ ಮಾಡಿ ದೇವ್ರ ಪೂಜೆ ಇದನ್ನೆಲ್ಲ ನಂಬಿಕೆಯನ್ನು ಮಾಡ್ತಾಯಿದ್ರೆ, ಕೆಲವರು ಬೇರೆ ಕಡೆ ಹೋಗಿ ಕೇರಳನೋ ಇನ್ನೊಂದು ಕಡೆಯಲ್ಲಿ ಹೋಗಿ ಮಾಟ ಮಂತ್ರವೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ಸಾಧ್ಯವಾ ಇದು ಅಧಿಕಾರ? ಮಾಯಾನೂ ಇಲ್ಲ, ಮಾಟೂ ಇಲ್ಲ. ದೇವರು ಬರೆದಿರೋದು ಸಕಾರಾತ್ಮಕವಾಗಿ ಸನಾತನ ಧರ್ಮದಲ್ಲಿ ಏನು ಬರೆದಿದ್ದಾರೆ, ಇನ್ನೊಬ್ಬರಿಗೆ ಹಾನಿ ಮಾಡದಲ್ಲಿ ದೇವತಾ ಪೂಜೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲೂ ಮಾಯಾ ಮಾಟ ಮಂತ್ರ ಪ್ರಯೋಗ ಮಾಡಿದ್ರೆ ಶತ್ರು ಸಂಹಾರ, ಅವ್ರಿಗೆ ಹಾನಿ ಆಗುತ್ತೆ, ಅವ್ರಿಗೆ ಹಾನಿ ಆಗುತ್ತೆ. ಶತ್ರು ಸಂಹಾರ ಪೂಜೆ ಇದೆಲ್ಲ ಅದೆಲ್ಲೂ ಹೇಳೇ ಇಲ್ಲ. ಈಗ ನಮ್ಮ ಪುರೋಹಿತರುಗಳು ಮಾಡ್ಕೊಂಡಿರೋದು ಸಂಪಾದನೆಗೋಸ್ಕರ ಮಾಡಿಕೊಂಡಿರ್ತಕ್ಕದ್ದು. ಗ್ರಹಣದಲ್ಲಿ ಸುಮ್ಮನೆ 108 ಬರೆದಾಕ್ಬಿಡ್ತಾರೆ, ಅದು ಕೊಡಿ ಇದು ಕೊಡಿ. ಯಾಕೆ? ಎಲ್ಲಿ ಬರೆದಿದ್ದಾರೆ ಅವರು? ಏನು ಹೇಳುತ್ತೆ? ಗ್ರಹಣದಲ್ಲಿ ಬಾಗಿಲು ಹಾಕ್ಕೊಂಡು ಮಲ್ಲ ಒಳಗಿರು, ಸ್ನಾನ ಮಾಡು, ಒಳ್ಳೆ ಗಾಯತ್ರಿ ಜಪ ಮಾಡು, ಬೇಡ ಶಿವಪಂಚಾಕ್ಷರಿ ಹೇಳು, ಬೇಡ ದುರ್ಗ ಜಪ ಹೇಳು. ಆಮೇಲೆ ನಿನ್ನ ಕೈಲಿತ್ತ ಯಾವ ಚಂದ್ರನೋ ಸೂರ್ಯನೋ, ಸೂರ್ಯಂಗಾದ್ರೆ ಗೋಧಿ ಕೊಡು, ಚಂದ್ರಗಾದ್ರೆ ಅಕ್ಕಿ ದಾನ ಕೊಡು. ನಾವು ತಿನ್ನೋ ಅಂದ್ರೆ ಒಂದು ಅಕ್ಕಿ ಕೊಟ್ಟರೆ ಏನಾಗುತ್ತೆ? ದಾನ ಅಲ್ವಾ ಅದು? ಅಷ್ಟೇ ಬರ್ದಿರೋದು. ಯಾವ್ಯಾವುದು ಏನೇನೋ ಕೇಳ್ಕೊಂಡು ಪಾಪ ಅವನ ಸಾಲಾಗೆಲ್ಲ ಸೋಲ ಮಾಡಿ ಈ ಪುರೋಹಿತ ಹೊಟ್ಟೆ ತುಂಬಿಸೋಕ್ಕೆ ಅವ್ನು ಬದುಕೋದಕ್ಕೆ ಮತ್ತೆ ಆಮೇಲೆ ನಾಳೆ. ನೀವು ಡಿ ಕೆ ಶಿವಕುಮಾರ್ ಅವ್ರ ರೀತಿನಿ ಹಿಂದೆ ಯಾರಿಗಾದರೂ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಥವಾ ಪದವಿಗೆ ಹೋಗ್ತೀರಿ ಅಂತ ಹೇಳಿದ್ದಿದೆಯಾ? ಯಾರಿಗ? ನನ್ನ 18ನೇ ವರ್ಷದಲ್ಲಿ ನಾನು ನಮ್ಮ ತಂದೆಯವ್ರ ಸ್ನೇಹಿತರು ದೇವರಾಜ ಅರಸು ಅವರು ಅವ್ರಿಗೆ ಹೇಳಿ 69 ಸೀಟ್ ಸಿಗದೇ ಇದ್ದಾಗ 72 ಸುಮ್ಮಿರಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂಥೇಳಿ ಮಾಡಿ ತೋರಿಸಿದ್ದೆ ಜಗತ್ತಲ್ಲಿ. ಪ್ರಧಾನಮಂತ್ರಿಯವರಾಗಿದ್ದರು ಇಂದಿರಾ ಗಾಂಧಿಯವರು. ಅವ್ರು ಎಲೆಕ್ಷನಲ್ಲಿ ಸೋತಾದ ಮೇಲೆ, ಈ ಎಮರ್ಜೆನ್ಸಿ ಬಂದಾದಮೇಲೆ ಭಾಳ ದುಃಖದಲ್ಲಿದ್ದರು. ನಾನೇ ಕರ್ಕೊಂಬಂದು ಧರ್ಮಸ್ಥಳದಲ್ಲಿ ಕೂರಿಸ್ಕೊಂಡವ್ರ ಜೊತೆ ಅವ್ರಿಗೆ ಶಿವಪಂಚಾಕ್ಷರಿ ಮಂತ್ರ ಉಪದೇಶ ಕೊಟ್ಟು ಮತ್ತೆ 10 ವರ್ಷ ಆಳ್ತೀರ ಅಂಥೇಳಿ ಅವ್ರನ್ನ ಮಾಡಿದ್ದೀನಿ. ಆದರೆ ನಿಮಗೆ ಸಂಬಂಧ ಕೆಡಿಸ್ತಾರೆ, ಕೆಡಿಸ್ಕೋಬೇಡಿ, 3 ಬಿಡಬೇಡಿ ಅಂತ ಹೇಳಿದೆ. ಬಿಟ್ಟುಕೊಂಡ್ರು, ಹೋಯ್ತು. ಎಚ್ಚರಿಕೆಯನ್ನು ಕೊಟ್ಟಿದ್ರಿ ನೀವು ಆವಾಗಲೇ? ಅವನೇನೊಬ್ಬನೇನು ವಿಲಾಸರಾವ್ ದೇಶಮುಖ್ನ 2004 ಮುಖ್ಯಮಂತ್ರಿ ಮಾಡಿ ತೆಗೆದುಬಿಟ್ರು ಅಚಾನಕ್ಕಾಗಿ. ಸಿಂಧೆ ಅವರು ಕೂರಿಸ್ಬಿಟ್ರು, ಮಾಡಿದ್ದೀನಿ. ಅಮರೇಂದ್ರ ಸಿಂಗ್ನ ಸೋನಿಯಾ ಗಾಂಧಿ ತೆಗಿ ರೆಡಿ ಇದ್ದರು, ಅವ್ರನ್ನ ಸೇವ್ ಮಾಡಿದ್ದೀನಿ. ಶೀಲಾ ದೀಕ್ಷಿತ್ ಅವ್ರಿಗೆ ಹೇಳಿದೆ, ನಿಮ್ಮ ಸ್ಟಾಫ್ ಚೇಂಜ್ ಮಾಡಿ, ಇದರ ರಕ್ಷಣೆ ಸಾಲ ಹೋಗುತ್ತೆ ಅಂತ. ಅವ್ರು ಮಾಡಿದ್ದೀನಿ. ನಟವರ್ ಸಿಂಗ್ ಅವ್ರು ಮಾಡಿದ್ದೀನಿ. ಶಿವಕುಮಾರ್ ಶಿಂದೆ ಅವರು ಪವರ್ ಮಿನಿಸ್ಟರ್ ಆಗಿದ್ದರು, ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ನನ್ನ ಮಾರ್ಗದರ್ಶನದಲ್ಲಿ ಮತ್ತೆ ರಾಜಭವನ್ ಆಂಧ್ರ ಗವರ್ನರ್ ಆಗಿದ್ದವರನ್ನು ಮತ್ತೆ ಮಿನಿಸ್ಟರ್ ಮಾಡಿ ಮತ್ತೆ ಒಳಗೆ ಕಳಿಸಿದ್ದೇನೆ. ಇನ್ನೇನು ಮಾಡೋಕ್ಕಾದ ಮನುಷ್ಯ? ಧರ್ಮಸಿಂಗ್ ಮುಖ್ಯಮಂತ್ರಿ ಮಾಡಿದ್ದೀನಿ, ಈಗ ಶಿವಕುಮಾರ್ ಮಾಡಿದ್ದೀನಿ. 6ನೇ ಮುಖ್ಯಮಂತ್ರಿಗಳು.